ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಚೆನ್ನಾಗಿರೋದೇ ಪ್ರಶ್ನೆಗಳನ್ನ ಕೇಳೋದ್ರಿಂದ. ಪ್ರಶ್ನೆಗಳನ್ನ ಮಾಡ್ತಾನೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯ ಕಾರ್ಯಕರ್ತರು, ಜೊತೆಗೆ ವಿದ್ಯಾರ್ಥಿಗಳು, ಮತ್ತೆ ದೇಶದಾದ್ಯಂತ ಎಲ್ಲಾ ವಿದ್ಯಾರ್ಥಿಗಳು ನೀಟ್ ಅಕ್ರಮವನ್ನ ಪ್ರಶ್ನಿಸಿ ಮತ್ತು ಕೇಂದ್ರ ಶಿಕ್ಷಣ ಸಚಿವರಾಗಿರುವಂತಹ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಇವತ್ತು ಹಿರಿಯ ವಕೀಲರಾಗಿರುವಂತಹ ಎಸ್ ಬಾಲನ್ ಇದ್ದಾರೆ. ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಮುಖ್ಯವಾಗಿ ವಿದ್ಯಾರ್ಥಿಗಳೆಲ್ಲರೂ ಕೂಡ ಹೋರಾಟ ನಡೆಸ್ತಾ ಇದ್ದಾರೆ. ಅವರ ಮೇಲೆಯೇ ಅವರ ಪ್ರತಿಭಟನೆಯನ್ನ, ಹೋರಾಟವನ್ನು ಹತ್ತಿಕ್ಕುವುದಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ. ಏನಾಗುತ್ತೆ, 12 ವರ್ಷದಿಂದ ಹಂಗೆ ಬಾಯ್ಲಿಂಗ್ ಆಗ್ತಿತ್ತು, ರಿಲೀಸೇ ಆಗಿಲ್ಲ. 12 ವರ್ಷ ಬಾಯ್ಲ್ ಆಗಿ 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 ಈಗ ಬರ್ಸ್ಟ್ ಆಗಿದೆ. ತಾವು ಈಗ ಕಾಕ್ರೋಚ್ ಅಂತ ಆಗಿದ್ದು. ಕಾಕ್ರೋಚ್ ಅಂದರೆ ಅದು ಕಾಕ್ರೋಚನ ಹೆಸರು ಕೊಟ್ಟಿದ್ದು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು. ಸೊ ಅವರು ಕಾಕ್ರೋಚ್ ಅಂದರೆ, ಈಗ ಕಾಕ್ರೋಚ್ಗಳು ಬೀದಿಗೆ ಬಂದಿದೆ ಅಂದ್ಬಿಟ್ಟು ಎಲ್ಲರೂ ಮಾತಾಡ್ತಾ ಇದ್ದಾರೆ. ಈಗ ಧರ್ಮೇಂದ್ರ ಪ್ರಧಾನ್ ಯಾರು, ಒರಿಸ್ಸಾದವರು, ಅದು ಚೀಫ್ ಮಿನಿಸ್ಟರ್ ಪೀಸ್, ಅದು ಮ್ಯಾನಿಪ್ಯುಲೇಟರ್, ಬಿಗ್ ಮ್ಯಾನಿಪ್ಯುಲೇಟರ್. ಸೊ ಅವರು ಒಂದು ಟ್ರೈಬಲನ್ನು ಮುಖ್ಯಮಂತ್ರಿ ಮಾಡಿ ಇವರ ಸೆಂಟ್ರಿಗೆ ತಗೊಂಡು ಎಜುಕೇಷನ್ ಮಿನಿಸ್ಟರ್ ಆಗಿ ಮಾಡಿದ್ದಾರೆ. ಈಗ ನೀಟು ಯಾಕೆ ಬೇಕು? ನೀವು, ನಮ್ಮ ದೇಶ ಸಮಾನತೆ ದೇಶ ಅಲ್ಲ. ಬಡವರು, ಶ್ರೀಮಂತರು, ದಲಿತರು, ದಮನಿಯರು, ಅಲ್ಪಸಂಖ್ಯಾತರು, ಆದಿವಾಸಿಗಳು, ಮೂಲ ನಿವಾಸಿಗಳು, ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಕಾಶ್ಯಾತ, ಈ ಥರ ಕ್ಯಾಸ್ಟ್ ಡಿವೈಡೆಡ್ ದೇಶ ನಮ್ಮದು. ನೀಟ್ ಅನ್ನೋದು ಸಮಾನತೆ ಅಂದರೆ ನೀಟು ಬೇಡ ಅಂದು ಹೋರಾಟ ನಡೀತಾ ಇದೆ. ನಾನು ಲಾಯರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಸೈಂಟಿಸ್ಟ್ ಆಗಬೇಕು, ನನ್ನ ವಿಷಯ ಅದು. ಅದಕ್ಕೆ ಯಾಕೆ ನೀವು ಚೆಕ್ ಬ್ಯಾಲೆನ್ಸ್ ಇಡ್ತೀರಾ ಅನ್ನೋದು ಪ್ರಶ್ನೆ. ಈಗ ನೀಟ್ ಬೇಡ ಅನ್ನೋದು ಒಂದು. ನೀಟ್ ಬಂದ ಮೇಲೆ ಕ್ವಶನ್ ಪೇಪರ್ ಲೀಕ್ ಆಗುತ್ತೆ. ಈಗ MBBS, BE, ಸೈಂಟಿಸ್ಟು, ಪೋಸ್ಟ್ ಗ್ರ್ಯಾಜುಯೇಷನು, IAS, ಈ ಪ್ರೊಫೆಷ್ನಲ್ ಕೋರ್ಸ್ಗೆ ನೀಟು ಕ್ವಶನ್ ಪೇಪರ್ ಲೀಕು. ದುಡ್ಡಿರೋವನು ಖರೀದಿ ಮಾಡಿ ಪಾಸ್ ಮಾಡಿಬಿಡ್ತಾನೆ. ಇದು ದೇಶದ ಪರಿಸ್ಥಿತಿ ಅದರಲ್ಲಿದೆ. ದುಡ್ಡಿರೋವನೇ ದುಡ್ಡು ಕೊಟ್ಟು ಎಲ್ಲ ಗೆದ್ಕೊಂಡ್ಬಿಟ್ರೆ ದೇಶ ಹೆಂಗೆ ಹೋಗೋದು? ಅಂದರೆ ನಮ್ಮ ದೇಶದಲ್ಲಿ ತಂದೆ ತಾಯಿಗಳು ಮಗು ಹುಟ್ಟಿದ ತಕ್ಷಣಲೇ ಕನಸು, ನನ್ನ ಮಗು ಇಂಜಿನಿಯರ್ ಆಗಬೇಕು, ಡಾಕ್ಟ್ರ್ ಆಗಬೇಕು, ಸೈಂಟಿಸ್ಟ್ ಆಗಬೇಕು, ನನ್ನ ಕೊಡೋ ಸಂಬಳ 10,000 15,000, ನಾನು ಕ್ಲರ್ಕು, ನಾನು ಕಾಂಟ್ರಾಕ್ಟ್ ಲೇಬರು, ನಾನು ಕಸ ಗುಡಿಸೋನು, ನಾನು ಸ್ವಚ್ಛಗೊಳಿಸೋನು, ನಾನು ಕಟ್ಟಡ ಕೆಲಸ ಮಾಡೋನು, ಆಟೋ ಡ್ರೈವರು. ಬಟ್ ನನ್ನ ಮಗ ನಂತರ ಆಟೋ ಓಡಿಸ್ಬಾರ್ದು. ನನ್ನ ಮಗ ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು. ಅದರಲ್ಲಿ ನನಗೆ ರಿಸರ್ವೇಷನ್ ಬೇಕಾಗುತ್ತೆ, ರೂರಲ್ ಕುಷನ್ ಬೇಕಾಗುತ್ತೆ, SC ST ರಿಸರ್ವೇಷನ್ ಬೇಕಾಗುತ್ತೆ, ಅರ್ಬನ್ ರೂರಲ್ ರಿಸರ್ವೇಷನ್ ಬೇಕಾಗುತ್ತೆ. ಸೊ ರಿಸರ್ವೇಷನ್ನ ಕಿತ್ತಾಗ್ಬಿಟ್ಟು ಎಲ್ಲರೂ ನೀಟು. ಶ್ರೀಮಂತರ ಮಕ್ಕಳನ್ನ ಓದಿಸ್ತಾರೆ, ಟ್ಯೂಷನ್ನು, ಪ್ರೈವೇಟ್ ಟ್ಯೂಷನ್ನಿಗೆಲ್ಲ ಕಲಿಸ್ತಾರೆ. ಲ್ಯಾಂಗ್ವೇಜ್, ಒಂದು ಮಗು ಹುಟ್ಟಿದಾಗ 3 ವರ್ಷದಲ್ಲಿ ಶ್ರೀಮಂತರ ಮಗುವು 1,000 ಇಂಗ್ಲೀಷ್ ಪದಗಳು ಗೊತ್ತಾಗುತ್ತೆ. ಅದೇ ಒಂದು ಸ್ಲಮ್ಮಲ್ಲಿ ಹುಟ್ಟಿರೋ ಮಗುಗೆ 100 ಪದಗಳು ಗೊತ್ತಾಗೋದಿಲ್ಲ. ಮತ್ತೆ ಕ್ವಶನ್ ಪೇಪರ್ ಖರೀದಿ ಮಾಡ್ಕೊಳ್ತಾರೆ. ಅಂದರೆ ಶ್ರೀಮಂತರು, ಸೂಪರ್ ಶ್ರೀಮಂತರು ಮಾತ್ರ ಅಧಿಕಾರ, ಐಷಾರಾಮಿ ಜೀವನ. ಈಗ ಲೀಕ್ ಆಗಿದೆ ಕರ್ನಾಟಕದಲ್ಲಿ. BJP ಬಂದ ಮೇಲೆ SI ಟೆಸ್ಟಲ್ಲಿ ಲೀಕು, APP ಸೆಲೆಕ್ಷನಲ್ಲಿ ಲೀಕು, ಪೋಸ್ಟ್ ಗ್ರ್ಯಾಜುಯೇಷನ್ ಡಾಕ್ಟರು ಲೀಕು, KAS ಲೀಕು, IAS ಲೀಕು. ಕ್ವಶನ್ ಪೇಪರು ಎಕ್ಸಾಮಿನೇಷನ್ ಅಂದ್ರೇ ಲೀಕ್ ಮಾಡೋರು ಯಾರು? ಆಡಳಿತದಲ್ಲಿ ಇರೋರು. ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದಾಗಲೂ ಕೂಡ ರಾಜ್ಯದಲ್ಲೂ ಆಗಿತ್ತು, ಕೇಂದ್ರದಲ್ಲೂ ಪೇಪರ್ ಲೀಕು. ಬಟ್ ಅಲ್ಲಿ ನೀಟ್ ಇಲ್ಲ. ಈಗ ನೀಟ್ ಲೀಕು, ಅದು ಲೂಟ್ ಲೀಕು. ಸೊ ನೀಟು ಅಂದರೆ BJP ಸರ್ಕಾರದ ಲೂಟು ಅಂದರೆ ಕರೆನ್ಸಿ ನೋಟು. ಇದು ಫಾರ್ವರ್ಡ್ ಕಮ್ಯುನಿಟಿ, ಫಾರ್ವರ್ಡ್ ಕ್ಲಾಸ್ಗೆ ಬೆನಿಫಿಟ್. ದುಡ್ಡಿರೋನು ಖರೀದಿ ಮಾಡ್ತಾನೆ. ಈಗ ಶ್ರೀಮಂತರ ಮಗ ದುಡ್ಡು ಕೊಟ್ಟು ಖರೀದಿ ಮಾಡ್ತಾನೆ, ಶ್ರೀಮಂತನ ಮಗಳು ದುಡ್ಡು ಕೊಟ್ಟು ಖರೀದಿ ಮಾಡ್ತಾರೆ. ಐಷಾರಾಮಿ ಜೀವನ ಅಧಿಕಾರದಲ್ಲಿರೋರು ಖರೀದಿ ಮಾಡ್ತಾರೆ. ಸೊ ಇದು ಎರಡು ಇಲ್ದಿರೋರ ಗತಿ ಏನು? ಆದರೆ ನನ್ನ ಕನಸು, ನನ್ನ ನನಸು, ನಾನು ಡಾಕ್ಟ್ರ್ ಆಗಬೇಕು,
ಅದು ಕಂಪ್ಲೀಟ್ BJP ಸರ್. ಇಲ್ಲಯ್ಯ, ನೀ ದಲಿತನ, ನೀನು ಡಾಕ್ಟ್ರ್ ಅಲ್ಲ, ನೀನು ಶೂದ್ರನ, ನೀನು ಎಂಜಿನಿಯರ್ ಅಲ್ಲ. ಬರೀ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಇವರೇ ಡಾಕ್ಟ್ರುಗಳಾಗಬೇಕು. ನಮ್ಮ ಹತ್ರ ದುಡ್ಡಿದೆ, ನಾವು ಆಗ್ತೀವಿ. ಅಧಿಕಾರ ಇದೆ, ಆಗ್ತೀವಿ. ಐಷಾರಾಮಿ ಜೀವನ ಇದೆ, ಆಗ್ತೀವಿ. ನೀನು ಯಾರು ಹಾಕೋಕೆ? ಸ್ಲಮ್ಮಲ್ಲಿರೋನು ಸ್ಲಮ್ಮಲ್ಲೇ ಇರಬೇಕು. ಅದನ್ನು ಓಪನ್ ಆಗಿ ಬ್ರಾಹ್ಮಣ ಸಂಘದವ್ರು ಹೇಳ್ತಾರೆ. ಕಸ ಕುಡ್ಸೋವನು ಮಗ ಕಸ ಕುಡಿಸ್ಬೇಕು, ಬಾರ್ಬರ್ ಮಗ ಕಟ್ಟಿಂಗ್ ಶೇವಿಂಗ್ ಮಾಡಬೇಕು, ಟೈಲರ್ ಮಗ ಟೈಲರಿಂಗ್ ಮಾಡಬೇಕು, ಕಾರ್ಪೆಂಟ್ರ್ ಮಗ ಕಾರ್ಪೆಂಟ್ರ್ ಮಾಡಬೇಕು. ಅದಕ್ಕೆ ಅವರು ಏನು ಹೇಳ್ತಾರೆ, ಅದು ಏನೋ ಒಂದು ಪದ ಹೇಳ್ತಾರೆ. ಅಂದರೆ ಆ ಜಾತಿನವರು ಆ ಕೆಲಸನೇ ಮಾಡಬೇಕು, ಬೇರೆ ಕೆಲಸ ಮಾಡಬಾರ್ದು. ಇದು ಭಗವದ್ಗೀತೆಯಲ್ಲಿ ಅಲ್ಲೇ ಇದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಇದನ್ನೇ ಸೃಷ್ಟಿ ಮಾಡಿದ್ದು ನಾನೇ. ಸತೂರ್ವರ್ಣಿಯಂ ಮಯಾ ಸೃಷ್ಟಂ. ಆ ಜಾತಿಗೆ ಏನೇನು ಕೆಲಸ ಬೇಕೋ ಅದನ್ನೇ ಮಾಡಬೇಕು. ಶೂದ್ರ ಯಾವತ್ತು ಆಡಳಿತಕ್ಕೆ ಬರಬಾರ್ದಂದು ಹೇಳಿದ್ದಾರೆ. ವಿಶ್ವಕರ್ಮ ಅಂತಾರೆ. ವಿಶ್ವಕರ್ಮ ಅಂದರೆ ಏನು? ವಿಶ್ವಕರ್ಮ ಕರ್ಮ. ನಿನಗೆ ನೀನು ಕಾರ್ಪೆಂಟ್ರು, ನಿನ್ನ ಕರ್ಮ ಕಾರ್ಪೆಂಟ್ರೇ. ನೀನು ಬಾರ್ಬರು, ನಿನ್ನ ಕರ್ಮ ಬಾರ್ಬರೇ. ನೀನು ಕಸ ಕುಡ್ಸೋವನು, ನಿನ್ನ ಕರ್ಮ ನಿನ್ನ ಕಸನೇ. ನೀನು ದೇವದಾಸಿ, ನಿನ್ನ ಕರ್ಮ ದೇವದಾಸಿನೇ. ಡಾಕ್ಟ್ರು, ಲಾಯರು, ಎಂಜಿನಿಯರು ಇದು ಬ್ರಾಹ್ಮಣರಾಗಬೇಕು, ನಾವು ಆಗ್ತೀವಿ, ನೀ ಯಾಕೆ ಬರ್ತೀರಾ ಅನ್ನೋದೇ ನೀಟು ಹೋರಾಟ ಮಾಡ್ತಾಯಿದ್ರೆ. ಅದರಲ್ಲಿ ನೀವು ಗೌನಿಸಿ, ಈ RSS ಇವರು ಪ್ರಿಯಾಂಕಾ ಖರ್ಗೆ ಹೇಳಿದರು ನೋಂದಣಿ ಮಾಡಿಲ್ಲ ಅಂತ. ನೋಂದಣಿ ಮಾಡಿಲ್ಲ. ಯಾಕೆ? RSS ಗೂಂಡಾಗಳಿಗೆ ಪೊಲೀಸ್ ಡ್ರೆಸ್ ಕೊಟ್ಟು ಅಲ್ಲಿ ವಿದ್ಯಾರ್ಥಿಗಳನ್ನ ಹೊಡಿತಾ ಇದ್ದಾರೆ. ಹೊಡೆಯೋರೆಲ್ಲ RSS ಗೂಂಡಾಗಳು, ABVP ಗೂಂಡಾಗಳು, ಪೊಲೀಸರಲ್ಲ. ನೇಮ್ ಬೋರ್ಡ್ ಇಲ್ಲ, ಕೈಯಲ್ಲಿ ಕೋಲ್ ಕೊಟ್ಟಿದ್ದಾರೆ. ಇದೇ ರೀತಿ 2002 ಗುಜರಾತ್ ನರಮೇಧ RSSನವ್ರ ಕೈಯಲ್ಲಿ ಲಾಠಿ ಇತ್ತು, ಬಂದೂಕಿತ್ತು, ಪೊಲೀಸ್ ಕಂಟ್ರೋಲ್ ರೂಮ್ ಇತ್ತು. RSSನವರು ಹೇಳ್ದಂಗೆ IG ಕೇಳಬೇಕದೆಲ್ಲ ಪುಸ್ತಕ ಬರ್ತಿದ್ದಾರೆ. ಈಗ ಕಾಕ್ರೋಚ್ ಜನತಾ ಪಾರ್ಟಿ ಹುಡ್ಕೊಂಡಿರೋದು ಸುಪ್ರೀಂ ಕೋರ್ಟ್ನ ಜಡ್ಜು ಒಂದು ಕಾಕ್ರೋಚ್ ಅನ್ನುವಂಥ ಪದ ಬಳಸಿದ್ರು ಯುವಕರ ಮೇಲೆ ಅಂತ. ಅದಾದ್ಮೇಲೆ ಈಗ ದೌರ್ಜನ್ಯ ಆಗಿದೆ ಅಂತ ನಮ್ಮಲ್ಲಿ ವಿಡಿಯೋಗಳಿದೆ ಅಂತ ಹೇಳಿದ ಸಂದರ್ಭದಲ್ಲೂ ಕೂಡ ಅವರೇ ಈಗ ಹೇಳಿದ್ದಾರೆ, ನನಗೆ ವಿಡಿಯೋಗಳನ್ನೆಲ್ಲ ನೋಡ್ಕೊಂಡು ಕೂರೋಷ್ಟು ಪುರ್ಸೋತಿಲ್ಲ, ಫ್ರೀ ಇಲ್ಲ ಅಂತ ಹೇಳಿದ್ದಾರೆ. ನೋಡಿ, ಕೋರ್ಟ್ ಇರೋದು ಚೆಕ್ ಅಂಡ್ ಬ್ಯಾಲೆನ್ಸ್. ಕೋರ್ಟ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಪ್ರಕಾರ ಕೋರ್ಟ್ ಇರೋದು ಆರ್ಟಿಕಲ್ 26, 27, ಹೈಕೋರ್ಟು ಆರ್ಟಿಕಲ್ 32, ಸುಪ್ರೀಂ ಕೋರ್ಟು ಈಗ ಕಾರ್ಯಾಂಗ ಶಾಸಕಾಂಗ ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದು ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಮಾಡೋ ಕರ್ತವ್ಯ ನ್ಯಾಯಾಲಯದು. ಈಗ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಹಿಂಗೆ ಹೇಳಿದ್ದಾರೆ ಅಂದರೆ ಭಾರಿ ದುರಂತ. ಅದು ಸಂವಿಧಾನಕ್ಕೆ ವಿರೋಧವಾದದ್ದು, ಕಾನೂನು ವಿರೋಧವಾಗಿದ್ದದ್ದು, ದೇಶ ವಿರೋಧ ಚಟುವಟಿಕೆ ಅಂತ ಹೇಳ್ತೀನಿ. ಸರ್, ಈಗ ಮುಖ್ಯವಾಗಿ ಪ್ರಧಾನ್ ಅವರು ಕೂಡ ವಿದ್ಯಾರ್ಥಿಗಳು ಯಾರೆಲ್ಲ ಪ್ರತಿಭಟನೆ ಮಾಡಿದ್ರು ಜಂತರ್ ಮಂತರ್ನಲ್ಲಿ ಅವ್ರನ್ನ ಟೆರರಿಸ್ಟ್ ಅನ್ನುವ ರೀತಿಯಲ್ಲಿ ಕರೆದ್ರು ಅಂತ. ಸೊ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿಭಟನೆಯನ್ನು ಹತ್ತಿ ಕೂತಕ್ಕೆ ಬೇಕಾದಂಥ ಎಲ್ಲ ತಮ್ಮ ಕಾನೂನಿನ ಬಲಗಳು ಎಲ್ಲವನ್ನೂ ಕೂಡ ದುರುಪಯೋಗ ಪಡಿಸ್ಕೊಂಡ್ರು ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳ್ತೀರಿ? ನೋಡಿ, ಹಿಟ್ಲರು ಇದೇ ಮಾತೇ ಮಾತಾಡ್ತಿದ್ದ, ಮುಸೋಲಿನಿ ಇಡಿಯಮಿನ್ ಕೂಡ ಇದೇ ಮಾತಾಡ್ತಿದ್ದ. ಪ್ರೊಟೆಸ್ಟು, ಸಂಘಟನೆ, ಹೋರಾಟ ಅದು ಸಂವಿಧಾನದ ಹಕ್ಕು. ಆರ್ಟಿಕಲ್ 19(1)C ಇದು ದೇಶ ವಿರೋಧ ಅಂದು ಯಾರಾಗಲಿ ಹೇಳಿದರೆ ಅವ್ರು ಮೂರ್ಖರಂದು ಹೇಳ್ತೀನಿ. ಸೊ ಇದು ಏನಾಗುತ್ತೆ, ನೀವು ಊಟ ಕೊಡಿ, ಬಟ್ಟೆ ಕೊಡಿ, ತಿಂಡಿ ಕೊಡಿ, ಔಷಧಿ ಕೊಡಿ, ವಿದ್ಯಾಭ್ಯಾಸ ಕೊಡಿ, ರೋಡ್ ಕೊಡಿ, ನೀರು ಕೊಡಿ, ಏನು ಕೇಳಿದ್ರೇನೋ ದೇಶ ದೊಡ್ಡದು, ಕೇಳೋವನು ದೇಶದ್ರೋಹಿ ಅಂತಾರೆ. ನಾವು ಏರೋಪ್ಲೇನ್ ಮಾರಾಟ ಮಾಡ್ತಾರೆ, ಯಾಕೆ ಅಂದರೆ ದೇಶದ್ರೋಹ. ಕೇಳಬೇಡ. ಏರ್ಪೋರ್ಟು ಮಾರಾಟ ಮಾಡ್ತೀನಿ, ಸೀಪೋರ್ಟು ಮಾರಾಟ ಮಾಡ್ತೀನಿ, ಆಕಾಶ ಎಲ್ಲನೂ ಅದಾನಿಗೆ ಅಂಬಾನಿಗೆ ಮಾರಾಟ ಮಾಡ್ತೀನಿ. ನೀವು ಕೇಳಿದರೆ ಅದು ದೇಶ ಪ್ರೇಮ. ಅದು ಅವ್ರಿಗೆ ಎಲ್ಲ ಅವಾರ್ಡ್ಸು ಅವ್ರಿಗೆ ಸಿಗುತ್ತೆ. ಯಾಕೆಪ್ಪ ಕೊಟ್ಟೆ ಅಂತ ಕೇಳಿದರೆ ನೀವು ದೇಶದ್ರೋಹಿ ಅಂತಾರೆ. ಇದು 12 ವರ್ಷದಿಂದ ದೇಶದ್ರೋಹ. ದೇಶ ಅಂದರೆ ದೇಶ ಅಂದರೆ ಮನುಷ್ಯರು ಬಾಯಿ ತೆಗೆದ್ರೆ ಮಣ್ಣು ಸುಪ್ರೀಮು, ಮನುಷ್ಯರು ಸುಪ್ರೀಮ್ ಇಲ್ಲ ಅಂದು ಮೋದಿಯವರು ಹೇಳ್ತಾರೆ. ಅವ್ರು ಹೇಳೋದೆಲ್ಲ ಜುಮ್ಲಾ ಅಂದು ಅಮಿತ್ ಶಾ ಹೇಳ್ತಾರೆ. ಸೊ ಇಬ್ಬರು ಸೇಟುಗಳು ದೇಶವನ್ನು ಮಾರಾಟ ಮಾಡ್ತಾ ಇದ್ದಾರೆ. ಇಬ್ಬರು ಸೇಟುಗಳು ಖರೀದಿ ಮಾಡ್ತಾ ಇದ್ದಾರೆ. ಮಾರಾಟ ಮಾಡುವ ಸೇಟು ಮೋದಿ, ಶಾ ಮಾರಾಟ ಮಾಡೋರು, ಖರೀದಿ ಮಾಡೋರು ಅದಾನಿ ಅಂಬಾನಿ.
ಇದು ಎರಡೂ ಬೇರೆ ಬೇರೆ ಅಲ್ಲ, ಟೂ ಸೈಡ್ಸ್ ಆಫ್ ದ ಸೇಮ್ ಕಾಯಿನ್. ಇಟ್ಸ್ ಅ 4-member ಗ್ಯಾಂಗ್ ಆಫ್ ಇಂಡಿಯಾ ವಿಚ್ ಲೂಟ್ಸ್ ಇಂಡಿಯಾ. ಸರ್, ಈಗ ಮುಖ್ಯವಾಗಿ ವಿದ್ಯಾರ್ಥಿಗಳ ಜೊತೆಗೆ ನಿರಂತರವಾಗಿ ಹೋರಾಟದಲ್ಲಿ ನಿಂತು ಉಪವಾಸ ಸತ್ಯಾಗ್ರಹನ ಮಾಡಿರೋದು ಖ್ಯಾತ ಶಿಕ್ಷಣ ತಜ್ಞರಾಗಿರುವಂತಹ ಸೋನಂ ವಾಂಗ್ಚುಕ್ ಅವರು ಉಪವಾಸದಲ್ಲಿ ಇರುವಂತಹ ಸಂದರ್ಭದಲ್ಲಿ ಜಂತರ್ ಮಂತರ್ಗೆ ಬಂದು ಹೈಕೋರ್ಟ್, ದೆಹಲಿಯ ಹೈಕೋರ್ಟ್ ಹೇಳಿದೆ ಅನ್ನುವ ನೆಪ ಒಡ್ಡಿ ಅವರನ್ನು ಅಕ್ರಮವಾಗಿ ಬಂಧಿಸುವಂತಹ ಕೆಲಸವನ್ನ ದೆಹಲಿಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮಾಡಿದೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಆ ಮುಖೇನವಾಗಿ ಸಂಸತ್ ಚಲೋ ಮತ್ತೆ ಈ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನು ಹತ್ತಿಕ್ಕುವಂತಹ ಪ್ರಯತ್ನ ಆಗಿದೆ ಅಂತ ಆರೋಪ ಇದೆ. ಆರೋಪ ಅಲ್ಲ, ಅದು ರಿಯಾಲಿಟಿನೇ. ಈಗ ಹೋರಾಟ ಮಾಡಬಾರ್ದು, ದೇಶ ದೊಡ್ಡದು. ನೀವು ಪ್ರಧಾನಿ ಹೇಳ್ತಾರೆ ಗೋಲ್ಡ್ ಖರೀದಿ ಮಾಡಬೇಡ, ಪೆಟ್ರೋಲ್ ಹಾಕಬೇಡ, ಪ್ರಯಾಣ ಮಾಡಬೇಡ, ಮಟನ್ ತಿನ್ನಬೇಡ, ಹೋರಾಟ ಮಾಡಬೇಡ. ಈಗ ನೀವು ನೀಟು ಕ್ವಶನ್ ಮಾಡಬೇಡ, ಅದು ನಮ್ಮದು ಕೆಲಸ. ನಾವು ಹೇಳೋದನ್ನೇ ಕೇಳಿಕೊಂಡು ಸಲ್ಯೂಟ್ ಹೊಡ್ಕೊಂಡು ಹೋಗಿ. ನೀವು ಯಾವುದು ಕೇಳಬಾರ್ದು, ಕೇಳಿದರೆ ನೀವು ದೇಶದ್ರೋಹಿ ಅಂತ ಮೊದಲಿಂದ ಹೇಳ್ತಾ ಇದ್ದಾರೆ, ಈಗಲೂ ಅದನ್ನೇ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇದು ಎಸ್ ಬಾಲನ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಯೋಗೇಶ್ ಜೊತೆಗೆ ಶ್ರೀರಾಜ್ ಜೋಕ್ವಾಡಿ, ಬೆಂಗಳೂರು.